ರಾಜ್ಯದಲ್ಲೂ ಕೂಡ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆಯನ್ನ ಕೊಡಲಾಗಿದೆ. ಯಾವ್ಯಾವುದದು? ಬೆಂಗಳೂರು ನಗರ, ಕಾರವಾರ ಹಾಗೆ ರಾಯಚೂರು. ಈ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆಯನ್ನ ಕೊಡಲಾಗಿದೆ. ಕಾರವಾರದ ಮಲ್ಲಾಪುರ, ರಾಯಚೂರಿನ ಶಕ್ತಿನಗರಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. 1 ವಾರದ ಕಾಲ ರಕ್ಷಣಾ ಮಾಕ್ ಡ್ರಿಲ್ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಬೆಂಗಳೂರಿನಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಲಭ್ಯ ಆಗಿಲ್ಲ. ಬೆಂಗಳೂರಿನ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಆ ಸೈರನ್ ನ ಮೊಳಗಿಸ್ತಾ ಇರುವಂತಹ ದೃಶ್ಯ. ಈ ಸೈರನ್ ನಾನು ಆಗ್ಲೇ ಹೇಳಿದೆ, ಜನರಿಗೆ ಎಚ್ಚರಿಕೆಯ ಸಂದೇಶ ಇದು. ಅಂದ್ರೆ ಯುದ್ಧದ ಭೀತಿ ಅಥವಾ ದಾಳಿಯ ಸಂದರ್ಭದಲ್ಲಿ, ದಾಳಿ ಆಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ನಾಗರಿಕರನ್ನ ಸೇಫ್ ಮಾಡೋದಕ್ಕೆ ಸೈರನ್ ನ ಮೊಳಗಿಸಲಾಗುತ್ತೆ. ಆ ಸೈರನ್ ಮೊಳಗಿಸಿದ ತಕ್ಷಣ ನಾಗರಿಕರು ತಾವೆಲ್ಲಿದ್ದೀರೋ ಅವರು ಸೇಫ್ ಜಾಗಕ್ಕೆ ಹೋಗಿ ಹೈಡ್ ಆಗಬೇಕು, ಅಡಗಬೇಕು, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನ ಮಾಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಸೈರನ್ ನ ಮೊಳಗಿಸಲಾಗುತ್ತೆ. ಕರ್ನಾಟಕದಲ್ಲಿ 3 ಕಡೆ ನಾಳೆ ಮಾಕ್ ಡ್ರಿಲ್ ಆಗ್ತಾ ಇರೋದು. ಒಂದು ಕಾರವಾರದ ಮಲ್ಲಾಪುರ, ಮತ್ತೊಂದು ರಾಯಚೂರಿನ ಶಕ್ತಿನಗರ, ಮತ್ತೊಂದು ರಾಜ್ಯ ರಾಜಧಾನಿ ಬೆಂಗಳೂರು. अब जैसे 10 सेकंड के बाद आप प्ले कर देना उसको। आप मेरी बात को आप समझ गए सब बच्चे कि अगर कभी भी इस तरह की सिचुएशन आपके सामने आ जाए तो आपको क्या करना है, ठीक है? हमेशा एक बात का आप ध्यान रखोगे कि पहले अपनी सुरक्षा। ರಕ್ಷಣಾ ಮಾಕ್ ಡ್ರಿಲ್ ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಟ್ರೈನಿಂಗ್ ಅನ್ನ ನೀಡಲಾಗ್ತಾ ಇದೆ, ಜೊತೆಗೆ ಸೈರನ್ ನ ಯಾವ ರೀತಿ ಮೊಳಗಿಸಲಾಗುತ್ತೆ ಅದನ್ನ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಈಗ ಸುಮಾರು 259 ಪ್ರದೇಶ ಅಂತ ನಾವಾಗಲೇ ಹೇಳಿದ್ವಿ. ಆ 259 ಪ್ರದೇಶಗಳನ್ನ ಮಾಕ್ ಡ್ರಿಲ್ಗೆ ಆಯ್ಕೆಯನ್ನ ಮಾಡಿದ್ದು ಯಾವ ಮಾನದಂಡದ ಮೇಲೆ? ಅದಕ್ಕೆ 4 ಮಾನದಂಡ ಇರುತ್ತೆ. ಮೊದಲನೇ ಮಾನದಂಡ, ಯಾವ ಪ್ರದೇಶ ಅಂತಾರಾಷ್ಟ್ರೀಯ ಗಡಿಗೆ ಹತ್ತಿರವಾಗಿದೆಯೋ ಆ ಜಾಗಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಜೊತೆಗೆ ಪಂಜಾಬ್, ಹರಿಯಾಣ, ಈ ಭಾಗಗಳು ಇವೆಲ್ಲವೂ ಗಡಿ ಭಾಗದಲ್ಲಿ ಬರುವಂತಹ ರಾಜ್ಯಗಳು. ಅದರ ಜೊತೆಗೆ ಎರಡನೇ ಮಾನದಂಡ ಏನು ಅಂತಂದ್ರೆ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಜಾಗ. ಅಂದ್ರೆ ಈ ಅಣುಸ್ಥಾವರ, ಬಂದರು ಅಥವಾ ಕಮ್ಯುನಿಕೇಶನ್ ಸಿಸ್ಟಮ್ ಅಥವಾ ರಿಫೈನರೀಸ್, ಈ ಜಾಗಗಳು. ಈಗ ಕರ್ನಾಟಕದ ಶಕ್ತಿನಗರ ಇದೆಯಲ್ಲ, ರಾಯಚೂರಿನ ಶಕ್ತಿನಗರ, ಅಲ್ಲಿ ಥರ್ಮಲ್ ಪವರ್ ಪ್ರಾಜೆಕ್ಟ್ ಇದೆ. ಹಾಗಾಗಿ ಆ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಮತ್ತೊಂದು ಮಾನದಂಡ ಏನು? 3ನೇ ಮಾನದಂಡ, ಅತಿ ಹೆಚ್ಚು ಜನರಿರುವಂತಹ ಪ್ರದೇಶ, ಶತ್ರುವಿಗೆ ಟಾರ್ಗೆಟ್ ಆಗುವಂತಹ ಪ್ರದೇಶ. ಈಗ ನಗರಗಳು, ಈಗ ಬೆಂಗಳೂರು ನಗರನೇ ತಗೊಳ್ಳೋಣ, ಕೋಟ್ಯಂತರ ಸಂಖ್ಯೆಯಲ್ಲಿ, 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇಲ್ಲಿದೆ. ಹಾಗಾಗಿ ಪಾಪ್ಯುಲೇಟೆಡ್ ಪ್ಲೇಸಸ್ ಅನ್ನ ಅವರು ಟಾರ್ಗೆಟ್ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಪ್ಲೇಸ್ ಯಾವುದು? ಮತ್ತೊಂದು ಮಾನದಂಡ ಯಾವುದು? ಅದು ಈ ಕರಾವಳಿ ಭಾಗದಲ್ಲಿರುವಂತಹ ಪ್ರದೇಶಗಳು. ಕರಾವಳಿ ಭಾಗದಲ್ಲಿರುವಂತಹ ಪ್ರದೇಶಗಳಿಗೆ ಶತ್ರು ಎಂಟ್ರಿ ಆಗುವುದಕ್ಕೆ ಅದು ಸ್ವಲ್ಪ ಮಟ್ಟಿಗೆ ಸುಲಭದ ಜಾಗ. ಹಾಗಾಗಿ ಆ ಭಾಗದಲ್ಲಿ ಅಲರ್ಟ್ನೆಸ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅಲ್ಲಿರುವಂತಹ ನಗರಗಳನ್ನ, ಅಲ್ಲಿರುವಂತಹ ಪ್ರದೇಶಗಳನ್ನ ಕೂಡ ಈ ಮಾಕ್ ಡ್ರಿಲ್ಗೆ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕಾರವಾರದ ಮಲ್ಲಾಪುರವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಂದ್ರೆ, ಇದು ಕೂಡ 2ನೇ ಮಾನದಂಡದಲ್ಲಿ ಬರುತ್ತೆ. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಅಲ್ಲಿ ನಮ್ಮ ಡಿಫೆನ್ಸ್ ನ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ಮ ಡಿಫೆನ್ಸ್ ನ ಬೇಸ್ ಇದೆ ಕಾರವಾರದಲ್ಲಿ, ಅಲ್ಲಿ ಪೋರ್ಟ್ಗಳಿದ್ದಾವೆ. ಹಾಗಾಗಿ ಆ ಜಾಗವನ್ನ ಕೂಡ ಮಾಕ್ ಡ್ರಿಲ್ಗಾಗಿ ಆಯ್ಕೆಯನ್ನ ಮಾಡಲಾಗಿದೆ. ಕಾರವಾರದ ಮಲ್ಲಾಪುರ, ರಾಯಚೂರಿನ ಶಕ್ತಿನಗರ ಹಾಗೆ ಬೆಂಗಳೂರು ನಗರ. ಬಟ್ ಬೆಂಗಳೂರು ನಗರದಲ್ಲಿ ಎಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ.
ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಈಗಿರುವಂತಹ ಜಾಗ ಯಾವುದು ಅಂತಂದ್ರೆ ಸಿವಿಲ್ ಡಿಫೆನ್ಸ್ ಕಚೇರಿಯ ಆ ಮೇಲ್ಭಾಗದಲ್ಲಿ ಎಲ್ಲಿ ಸೈರನ್ ನಿಂತಿದ್ದಾರೋ ಅಲ್ಲಿ ನಮ್ಮ ಪ್ರತಿನಿಧಿ ಸತ್ತಾರ್ ಇದ್ದಾರೆ. ಸತ್ತಾರ್, ರಾಜ್ಯದಲ್ಲೂ 3 ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಬೆಂಗಳೂರು ನಗರ, ಬಟ್ ಬೆಂಗಳೂರು ನಗರದಲ್ಲಿ ಆ ಮಾಕ್ ಡ್ರಿಲ್ ಯಾವ ರೀತಿ ಆಗಿರುತ್ತೆ ಅನ್ನುವಂತಹ ಕುತೂಹಲ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸತ್ತಾರ್? ವಿದ್ಯಾಶ್ರೀ, ಬೆಂಗಳೂರಿನಲ್ಲಿ ಈಗಾಗಲೇ ಯಲಹಂಕ ವಾಯ್ನಲ್ಲಿ ಒಂದು ಕಡೆ ಇದೆ. ಹಾಗಾದರೆ ಯಾವ ಭಾಗದಲ್ಲಿ ಈ ರೀತಿ ಮಾಕ್ ಡ್ರಿಲ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳ ಒಂದು ಮೀಟಿಂಗ್ ಕೂಡ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಜನರನ್ನು ಎಚ್ಚರಿಸುವಂತಹ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಕ್ ಡ್ರಿಲ್ ಕೂಡ ನಾಳೆಯಿಂದ ಶುರುವಾಗುತ್ತೆ. ಅದರ ಮುಂದುವರೆದ ಭಾಗ ಎಂಬಂತೆ ಈಗಾಗಲೇ ನಗರದ 35 ಭಾಗದಲ್ಲಿ ಸೈರನ್ ಕೂಡ ಹಾಕಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ಅಲ್ಸೂರು ಕೆರೆಯ ಪಕ್ಕದಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಆಫೀಸ್ನ ಮೇಲ್ಭಾಗದಲ್ಲಿ ಈ ರೀತಿಯ ಸೈರನ್ ಕೂಡ ಹಾಕಿರುವಂಥದ್ದು. ಇದರ ತೀವ್ರತೆ 3 ಕಿಲೋಮೀಟರ್ ವರೆಗೆ ಈ ಒಂದು ಸೈರನ್ ಶಬ್ದ ಕೇಳಿಸುತ್ತೆ. ಒಟ್ಟು 3 ರೀತಿಯಲ್ಲಿ ಸೈರನ್ ಶಬ್ದ ಆಗುತ್ತೆ. ಮೊದಲ ಶಬ್ದ ಏನಂದ್ರೆ ಅಲರ್ಟ್ ಕೊಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಜನರಿಗೆ ಯುದ್ಧದ ಟೈಮ್ನಲ್ಲಿ ಯಾವ ರೀತಿ ಅಲರ್ಟ್ ಆಗಬೇಕು, ಇನ್ನು ಕೆಲವೇ ಕ್ಷಣದಲ್ಲಿ ಯುದ್ಧ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಲರ್ಟ್ ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಆಗುತ್ತೆ. ಅದಾದ ನಂತರ ಕೆಲವು ನಿಮಿಷದಲ್ಲಿ ಮತ್ತೊಂದು ಸೈರನ್ ಆಗುತ್ತೆ. ಆ ಒಂದು ಸೈರನ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಟ್ಯಾಕಿಂಗ್ ಆಗುತ್ತೆ, ಅಟ್ಯಾಕಿಂಗ್ ಸಂದರ್ಭದಲ್ಲಿ ಆಗುತ್ತೆ. 3ನೇದಾಗಿರುವಂತಹ ಸೈರನ್ ಎಲ್ಲವೂ ಅಂದ್ರೆ ಅಟ್ಯಾಕಿಂಗ್ ಆದಂತಹ ನಂತರದಲ್ಲಿ ಎಲ್ಲವೂ ಸಹಜ ಸ್ಥಿತಿಗೆ ಬಂದಿತ್ತು. ಒಂದು ಅಟ್ಯಾಕಿಂಗ್ ಆಗಬಹುದು, ಇಲ್ಲದಿದ್ರೆ ಅಟ್ಯಾಕಿಂಗ್ ಆದ ನಂತರ ಎಲ್ಲವೂ ನಾರ್ಮಲ್ ಆದಂತಹ ಸಂದರ್ಭದಲ್ಲಿ 3ನೇದಾಗಿ ಈ ರೀತಿಯ ಸೈರನ್ ಆಗುತ್ತೆ. ಈ ಸೈರನ್ನ ಇದೊಂದು ದೊಡ್ಡ ಎಚ್ಚರಿಕೆ ಅಂತ ವ್ಯವಸ್ಥೆ ಇದು. ಅಂದ್ರೆ ವಾಯುದಾಳಿ ಆಗಿರ್ಬೋದು, ಇನ್ನಿತ ಸಂದರ್ಭದಲ್ಲಿ ಜನರಿಗೆ ಅಲರ್ಟ್ ಅನ್ನು ಕೊಡುತ್ತೆ. ಅದರ ಜೊತೆಗೆ ಈ ಸೈರನ್ ಶಬ್ದ ಕೂಡ ಭಿನ್ನವಾಗಿರುತ್ತೆ. ಸಾಮಾನ್ಯ ಹಾರ್ನ್ ಅಥವಾ ಆಂಬುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನ ಸೈರನ್ಗಿಂತ ಇದು ಭಿನ್ನವಾಗಿರುತ್ತೆ. ಒಂದು ರೀತಿ ಏರಿಳಿತದ ರೀತಿಯಲ್ಲಿ ಈ ರೀತಿಯ ಸೈರನ್ ಆಗುತ್ತೆ. ಅದು ಮತ್ತೊಂದು ವಿಚಾರ, ಈ ಸೈರನ್ ನಗರದ ಪ್ರಮುಖ ಭಾಗದಲ್ಲಿ ಅಳವಡಿಸಿರುವಂಥ ಒಟ್ಟು 35 ಕಡೆ ಇದೆ. ಬಟ್ ಇನ್ನೂ ಕೂಡ 3 ಕಡೆ ತಾಂತ್ರಿಕ ದೋಷ ಇರುವುದರಿಂದ 32 ಕಡೆ ರನ್ನಿಂಗ್ ಅಲ್ಲಿ ಇದೆ. ಇನ್ನು ಆಡಳಿತ ಸರ್ಕಾರಿ ಕಚೇರಿ ಆಗಿರಬಹುದು, ಪೊಲೀಸ್ ಪ್ರಧಾನ ಕಚೇರಿ ಆಗಿರಬಹುದು, ಅಗ್ನಿಶಾಮಕ ಠಾಣೆ ಆಗಿರಬಹುದು, ಮಿಲಿಟರಿ ನೆಲೆಗಳಲ್ಲಿ ಮತ್ತೆ ಜನದಟ್ಟಣೆ ಇರುವಂತಹ ಪ್ರಮುಖ ಕಚೇರಿಗಳ ಮೇಲ್ಭಾಗದಲ್ಲಿ ಈ ರೀತಿಯ ಸೈರನ್ ಹಾಕಿರುವಂಥದ್ದು. ಒಟ್ಟು 35 ಕಡೆ, ಇನ್ನು 35 ಪೈಕಿ 32 ಕಡೆ ರನ್ನಿಂಗ್ ನಲ್ಲಿ ಇದೆ ವಿದ್ಯಾಶ್ರೀ. ಇನ್ನು 3 ಕಡೆ ಏನು ತಾಂತ್ರಿಕ ದೋಷ ಇದೆ, ಈ ಪೈಕಿ ಒಂದನ್ನು ಇದೀಗ ಸರಿಪಡಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.